ಇದು ಇನ್ನೊಂದು ನಮ್ದು ಏನಂದ್ರೆ ಇಲ್ಲಿ ನಾವು ಮನೆಗಳಲ್ಲಿ ನಾವು ಆಹಾರ ಕಲಬೆರಕೆಯನ್ನ ಮನೆಯಲ್ಲಿ ಹೇಗೆ ಟೆಸ್ಟ್ ಮಾಡಬಹುದು ಅಂತ ನಾವು ಇಲ್ಲಿ ತೋರಿಸ್ಲಿಕ್ಕೋಸ್ಕರ ಇಟ್ಟಿರುವಂತದ್ದು. ಇದ್ರಲ್ಲಿ ನಾವು ಕೆಲವು ಸಾಮಾನುಗಳನ್ನಷ್ಟೇ ಇಟ್ಟಿದ್ದೀವಿ, ಎಲ್ಲಿ ನಾವು ಮನೇಲಿ ಮಾಡಕ್ಕಾಗತ್ತೆ ಅದನ್ನಷ್ಟೇ ಇಟ್ಟಿದ್ದೀವಿ. ಒಂದೇನಂದ್ರೆ ದಾಲ್ ಇದು. ಸೊ ಇಲ್ಲಿ ಬೇಳೆ ಹೆಂಗಿದೆ, ಕಲರ್ ಇರಲ್ಲ, ಶೈನಿಂಗ್ ಇರಲ್ಲ, ನಾರ್ಮಲ್ ಆಗಿರುವಂತದ್ದು ನಾವು ಯೂಸ್ ಮಾಡ್ಬೇಕು ಇದನ್ನ. ಬಟ್ ಇನ್ನೊಂದ್ ಟೈಪ್ ದಾಲ್ ಇದೆ ನೋಡಿ, ಇಲ್ಲಿ ಎಷ್ಟು ಹೊಳಿತಾ ಇದೆ ನೋಡಿ ಕಂಪೇರ್ ಮಾಡಿದ್ರೆ ಅದಕ್ಕಿಂತ. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅರಿಶಿನ ಕಲರು ಅಂದ್ರೆ ಮೆಟಾನಿಲ್ ಎಲ್ಲ ಅಂತಾರೆ, ಕೆಮಿಕಲ್ ಕಲರು, ಅಥವಾ ಕೆಲವೊಂದ್ ಸರ್ತಿ ಎಣ್ಣೆಗಳನ್ನ ಹಚ್ಚಿ ಉಜ್ಜುತ್ತಾರೆ. ಅವಾಗ ಏನಾಗುತ್ತೆ, ಈ ತರ ಶೈನಿಂಗ್ ಬರುತ್ತೆ. ಸೊ ನಾವೇನ್ ಅನ್ಕೋತೀವಿ ಚೆನ್ನಾಗಿದೆ ಇದು ಶೈನಿಂಗ್ ಇರೋ ಕಾರಣ ಅಂದ್ಕೊಂಡು ತಗೊಳ್ತೀವಿ, ಬಟ್ ಇದ್ರಲ್ಲಿ ಕಲಬೆರಕೆ ಇರುತ್ತೆ. ಸೊ ಈ ತರದ್ರಲ್ಲಿ ಕಲಬೆರಕೆ ಇರಲ್ಲ, ನಾವ್ ಇಲ್ದೇ ಇರೋದನ್ನ ತಗೋಬೇಕು. ಮನೇಲಿ ಹೆಂಗೆ ನಾವ್ ಅದ್ ನೋಡ್ಬೋದು ಅಂದ್ರೆ ಒಂದು ಪೇಪರ್ ಅಲ್ಲಿ ಅಥವಾ ಏನಾದ್ರಲ್ಲಿ ಹಾಕಿ ಉಜ್ಜಿದಾಗ ಅದ್ರಲ್ಲಿ ಎಣ್ಣೆ ಬಂತು ಅಂತ ಆದ್ರೆ ನಮ್ಗೆ ಅದ್ರಲ್ಲಿ ಎಣ್ಣೆ ಅಪ್ಲೈ ಆಗಿದೆ ಅಂತ ಅರ್ಥ. ಅಥವಾ ಈ ತರ ನೀರಲ್ಲಿ ಹಾಕಿ ಹಿಂಗ ಹಾಕಿ ಕಲರ್ ಬಿಡ್ತು ಸ್ವಲ್ಪ ಟೈಮ್ ಅಲ್ಲಿ ಯೆಲ್ಲೋ ಕಲರ್ ಆಗತ್ತೆ ಅಂತ ಆದ್ರೆ ಕಲರ್ ಆಡ್ ಮಾಡಿದ್ದಾರೆ ಅಂತ ಅರ್ಥ. ಅದಕ್ಕೆ ಯಾವ್ದು ನಾವು ಉಪಯೋಗಿಸಬಾರ್ದು ಅಂತಹ ಕಲರ್ ಅನ್ನ ಹಾಕಿದ್ದಾರೆ ಅಂತ ಅರ್ಥ. ಅದೇ ತರ ಜೇನುತುಪ್ಪ ಪ್ಯೂರ್ ಮತ್ತೆ ಇಂಪ್ಯೂರ್ ಅಲ್ಲಿ ಯೂಶುವಲಿ ಏನ್ ಮಾಡ್ತಾರೆ ಅಂದ್ರೆ ಸಕ್ಕರೆ ಪಾಕ ಅಥವಾ ಬೆಲ್ಲದ ಪಾಕನೇ ಮಿಕ್ಸ್ ಮಾಡ್ತಾರೆ. ಸೊ ನಮ್ಗೆ ನೋಡ್ಕೊಳ್ಳಕ್ಕೆ ತುಂಬಾ ಕಷ್ಟ ಯಾವ್ದು ಪ್ಯೂರ್ ಯಾವ್ದು ಇಂಪ್ಯೂರ್ ಅಂತ ಹೇಳಿ. ಪ್ಯೂರ್ ಅನ್ನ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಟೇಸ್ಟ್ ಇದೆ, ಮನೇಲಿ ಹೆಂಗೆ ಈಸಿಲಿ ಮಾಡ್ಬೋದು ಅಂದ್ರೆ ಒಂದ್ ಡ್ರಾಪ್ ಅನ್ನು ನೀರಿಗೆ ಹಾಕ್ಬೇಕು. ನಾವು ನೀರಿಗೆ ಹಾಕಿದಾಗ ಅದು ಸೀದಾ ಕೆಳಗಡೆ ಹೋಗ್ಬಿಟ್ಟು ಸ್ಪ್ರೆಡ್ ಆಗಲ್ಲ, ಅಲ್ಲೇ ಇದೆ ಅಂತ ಆದ್ರೆ ಅದು ಪ್ಯೂರ್. ಅಥವಾ ಕೆಳಗಡೆ ಹೋಗಿ ಸ್ಪ್ರೆಡ್ ಆಯ್ತು ಬೇಗ ಅಂತ ಆದ್ರೆ ಅದು ಇಂಪ್ಯೂರ್ ಅಂತ ಅರ್ಥ. ಹಂಗೇನೆ ಇನ್ನೊಂದು ಏನು ನಾವು ಕಾಮನ್ ಆಗಿ ನೋಡೋದು ಅಂದ್ರೆ ಟೀ ಪೌಡರ್. ಟೀ ಪೌಡರ್ ಅಲ್ಲಿ ನಮ್ಗೆ ನೋಡಿದಾಗ್ಲೇ ಗೊತ್ತಾಗತ್ತೆ, ತುಂಬಾ ಡಾರ್ಕ್ ಕಲರ್ ಇದ್ರೆ ಅದು ಇಂಪ್ಯೂರ್ ಇರುತ್ತೆ. ಏನಾಗತ್ತೆ ಅಂದ್ರೆ ಇದು ನಾವು ಹಾಕಿಟ್ಟಿರೋದು ಏನಾಗತ್ತೆ ಅಂದ್ರೆ ಈ ತರ ನೀರಿಗೆ ಹಾಕಿದಾಗ ಕಲರ್ ಬಿಡ್ತು ಸೈಡ್ ಅಲ್ಲಿ ಅಂತ ಅಂದ್ರೆ ಅದು ಇಂಪ್ಯೂರ್ ಅಂತ ಅರ್ಥ. ಬೇಗ ಕಲರ್ ಬಿಡುತ್ತೆ ಅಂತ ಆದ್ರೆ ಕೆಳಗಡೆ ಬಿದ್ದಿದ್ದೆಲ್ಲ ಕೆಂಪು ಬಿಡ್ತಾ ಇದೆ ನೋಡಿ, ಹಾಕಿದ ತಕ್ಷಣ ಕಾಣಿಸ್ತಾ ಇದೆಯಾ ಮೊಬೈಲ್ ಅಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಹೌದು, ಸೊ ಅದಕ್ಕೆ ಕಲರ್ ಆಡ್ ಮಾಡಿದ್ದಾರೆ. ಇದು ಏನಾಗುತ್ತೆ, ನಾವು ಈಗ ಕಮ್ಮಿ ದುಡ್ಡಿನ ಟೀ ಎಲ್ಲ ಕುಡಿತೀವಲ್ಲ ರೋಡ್ ಸೈಡ್ ಅಂಗಡಿಗಳಲ್ಲೂ, ಎಲ್ಲ ಕಡೆ ಅಂತ ನಾನು ಹೇಳಲ್ಲ, ಕೆಲವು ಕಡೆ ತುಂಬಾ ಕೆಂಪು ಕಲರ್ ಇರುವ ಟೀ ಏನಿರುತ್ತೆ ಸೊ ಅದು ಕಲಬೆರಕೆ ಆಗಿರೋ ಟೀ ಪೌಡರ್ ಇದಿರುತ್ತೆ. ನೋಡಿ ಎಷ್ಟು ಬೇಗ ಚೇಂಜ್ ಆಯ್ತು ಕಲರ್ ನೋಡಿ ಇಲ್ಲಿ ಅಲ್ವಾ. ಸೊ ಅದು ಕಲಬೆರಕೆ ಆಗಿರುವಂತಹ ಟೀ ಪೌಡರ್. ಗೋಧಿ ಹಿಟ್ಟಲ್ಲಿ ಮೈದಾ ಮಿಕ್ಸ್ ಮಾಡ್ತಾರೆ. ಮನೇಲಿ ಹೇಗೆ ತಿಳ್ಕೊಬಹುದು ಅದನ್ನ, ಏನ್ ಮಾಡ್ಬೇಕು ಅಂದ್ರೆ ನೀರ್ ಹಾಕಿ ಚಪಾತಿ ಕಲ್ಸೋ ತರ ಕಲ್ಸ್ಕೋಬೇಕು. ಆವಾಗ ತುಂಬಾ ಅದು ಎಳಿಯತ್ತೆ, ಇಲಾಸ್ಟಿಸಿಟಿ ಬರುತ್ತೆ ಅಂತ ಆದ್ರೆ ಮೈದಾ ಇದೆ ಅಂತ ಅರ್ಥ. ಪ್ಯೂರ್ ಗೋಧಿ ಆದ್ರೆ ನಮ್ಗೆ ಅಷ್ಟು ಜಗಿತ ಬರಲ್ಲ. ಸೊ ಅದ್ರಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಈ ಮೈದಾದಲ್ಲಿ ಇವನ್ ಮೈದಾದಲ್ಲೂ ಏನ್ ಮಾಡ್ತಾರೆ ಒಂದೊಂದ್ಸರಿ ಅಂದ್ರೆ ಲೈಮ್ ಪೌಡರ್ ಅನ್ನ ಮಿಕ್ಸ್ ಮಾಡ್ತಾರೆ. ಲೈಮ್ ಪೌಡರ್ ಅನ್ನ ಮಿಕ್ಸ್ ಮಾಡಿ ಕಲಬೆರಕೆ ಮಾಡ್ತಾರೆ ಕೆಲವು ಕಡೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ ತರ ಪೌಡ್ರಿಗೆ ಒಂದ್ ಸ್ವಲ್ಪ ವಿನೇಗರ್ ಅನ್ನ ಹಾಕಿದ್ರೆ ಅಥವಾ ಲೆಮನ್ ಜ್ಯೂಸ್ ಅನ್ನ ಹಾಕಿದ್ರೆ ಅದ್ರಲ್ಲಿ ನೊರೆ ಬಂತು ಅಂತ ಆದ್ರೆ ಲೈಮ್ ಪೌಡರ್ ಇದೆ ಅಂತ ಅರ್ಥ. ಸೊ ಇದನ್ನೆಲ್ಲ ನಾವು ಮನೆಯಲ್ಲೇ ನೋಡ್ಕೋಬಹುದು. ಇದು ಗ್ರೀನ್ ಪೀಸಿಗೆ ಮೇನ್ಲಿ ಅಂಗಡಿಗಳಲ್ಲಿ ಮೆಟಾನಿಲ್ ಎಲ್ಲೋ ಅಥವಾ ಕಾಪರ್ ಸಲ್ಫೇಟ್, ಇನ್ನೊಂದು ಕೆಮಿಕಲ್ ಕಾಪರ್ ಸಲ್ಫೇಟ್ ಅಂದ್ರೆ ಒಂದು ಮೈಲ್ತುತ್ತ, ಇದನ್ನ ಮಿಕ್ಸ್ ಮಾಡ್ತಾರೆ. ಅದೇನ್ ಮಾಡುತ್ತೆ ಅಂದ್ರೆ ಅದಕ್ಕೆ ಶೈನಿಂಗ್ ಮತ್ತೆ ಕಲರ್ ಕೊಡುತ್ತೆ. ಸೊ ಆ ತರದ್ದು ನಾವು ಏನ್ ಹೇಳ್ತೇವೆ ಕಲರಿಗೆ ಮೋಡಿ ಹೋಗಿ ತಗೊಂಡ್ಬಿಡ್ತೀವಿ, ಬಟ್ ಅದ್ರಲ್ಲಿ ಕಲರ್ ಇರುತ್ತೆ. ನೀರಿಗೆ ಹಾಕಿದಾಗ ಈ ತರ ನೀಲಿ ಮಿಶ್ರಿತ ಹಸಿರು ಬಣ್ಣ ಬರ್ತು ಅಂತ ಆದ್ರೆ ಅದ್ರಲ್ಲಿ ಕಲರ್ ಇದೆ ಅಂತ ಅರ್ಥ. ಪ್ಯೂರ್ ಗ್ರೀನ್ ಪೀಸ್ ಅಥವಾ ನಿಮ್ದು ದಾಲ್ಗಳು ಏನಾರು ಇದ್ರೆ ಕಲರ್ ಬರಲ್ಲ ಈ ತರ. ಸೊ ಇದು ನಾವು ಮನೆಗಳಲ್ಲೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಕೆಲವು ಟೆಸ್ಟ್ಗಳು. ಸಕ್ಕರೆಗೆ ಮೇನ್ ಆಗಿ ಮಿಕ್ಸ್ ಮಾಡುವಂತದ್ದು ಲೈಮ್ ಪೌಡರ್, ಕಾಳುಗಳು ಸಣ್ಣ ಪೌಡರ್, ಇದು ಸಕ್ಕರೆ. ಸೊ ಏನ್ ಮಾಡ್ಬೇಕು, ಸಕ್ಕರೆನ ನೀರಿಗೆ ಹಾಕ್ಬೇಕು. ಸಕ್ಕರೆಯನ್ನ ನೀರಿಗೆ ಹಾಕಿದಾಗ ಆಕ್ಚುಲಿ ಇದ್ರಲ್ಲಿ ಮಾಡಿರೋದಿಲ್ಲ, ಇದು ಗೋಧಿ ಪುಡಿದಿದೆ. ಸಕ್ಕರೆನ ನೀರಿಗೆ ಹಾಕಿದಾಗ ನಾನು ಈ ತರ ಕಲರ್ ಬಂತು ಅಂತ ಆದ್ರೆ ಅದ್ರಲ್ಲಿ ಲೈಮ್ ಪೌಡರ್ ಇದೆ ಅಂತ ಅರ್ಥ. ಈ ತರ ಕ್ಲಿಯರ್ ಆಗಿ ಸಕ್ಕರೆನ ಅಂಶನೇ ಕಾಣದಂಗೆ ಅದು ಮಿಕ್ಸ್ ಆಯ್ತು ಅಂತ ಆದ್ರೆ ಸಕ್ಕರೆ ಪ್ಯೂರ್ ಇದೆ ಅಂತ ಅರ್ಥ. ಸೊ ಈ ತರ ನಾವು ಕೆಲವು ಸಿಂಪಲ್ ಆಗಿ ಮನೆಗಳಲ್ಲೇ ಮಾಡ್ಕೋಬಹುದು. ಸೊ ಜನರಿಗೆ ಸ್ವಲ್ಪ ಅವೇರ್ನೆಸ್ ಬರುತ್ತೆ ಅಂತ ಉದ್ದೇಶದಿಂದ ನಾವು ಈ ಸ್ಟಾಲ್ ಅನ್ನ ಇಟ್ಟಿದ್ದೀವಿ. ಇದು ಅದರದ್ದು ಕೆಲವು ಪ್ಯಾಂಪ್ಲೆಟ್ಸ್ ಗಳು. ನೀವು ಹೆಂಗೆ ಹೌಸ್ ಹೋಲ್ಡ್ ಪಾಯ್ಸನ್ಸ್, ಮನೆಗಳಲ್ಲಿ ನಾವು ದಿನನಿತ್ಯ ಉಪಯೋಗಿಸುವಂತಹ ವಿಷ ಪದಾರ್ಥಗಳು ಯಾವ್ದು ನಾವು ಅವಾಯ್ಡೇ ಮಾಡಲ್ಲ, ಬಟ್ ನಾವು ಉಪಯೋಗಿಸ್ತೀವಿ. ಸೊ ಅಂತಹ ವಿಷ ಪದಾರ್ಥಗಳದ್ದು ಸ್ವಲ್ಪ ಒಂದು ಐಡಿಯಾಕ್ಕೋಸ್ಕರ ನಾವು ಇದನ್ನ ಇಲ್ಲಿಟ್ಟಿದ್ದೀವಿ. ಥ್ಯಾಂಕ್ ಯು ಸರ್.